ನಿಮಗೆ ಸ್ವಂತ ಮನೆ ಬೇಕು ಅನ್ನುವ ಕನಸು, ಅದಕ್ಕೋಸ್ಕರ ಸಾಲ ಮಾಡಬೇಕು, EMI ಕಟ್ಟಬೇಕು, ನಿಮಗಿದು ಗೊತ್ತಿದೆ. ಆದ್ರೆ ಒಬ್ಬ ಪರ್ಸನಲ್ ಫಿನಾನ್ಸ್ ಇನ್ಫ್ಲೂಯೆನ್ಸರ್ ವಿಡಿಯೋ ನೋಡ್ತೀರಿ, ಅವನಂತಾನೆ ಸಾಲ ಮಾಡಿ ಮನೆ ತಗೋಬೇಡಿ, ಅದರ ಬದಲು SIP ಮಾಡೋದನ್ನು ಶುರು ಮಾಡಿ 15-20 ವರ್ಷದ ನಂತರ ಆ ದುಡ್ಡು ಎಷ್ಟು ಬೆಳೆಯುತ್ತೆ ಅಂದರೆ ಇದಕ್ಕಿಂತ ದೊಡ್ಡ ಮನೆಯನ್ನು ನೀವು ಖರೀದಿ ಮಾಡಬಹುದು ಅಂತ. ಆದರೆ ನಿಮಗೆ ಮನೆ ಬೇಕಾಗಿರೋದು ಈಗ 20 ವರ್ಷದ ನಂತರ ಅಲ್ಲ. ಅದಕ್ಕೆ ಇದನ್ನು ಪರ್ಸನಲ್ ಫಿನಾನ್ಸ್ ಅಂತ ಹೇಳೋದು. ಪ್ರತಿಯೊಬ್ಬರ ಅಗತ್ಯಗಳು ಬೇರೆ ಬೇರೆ, ಅದಕ್ಕೆ ಸರಿಯಾಗಿ ನಾವು ಪ್ಲಾನ್ ಮಾಡಬೇಕು. ಓಕೆ, ಈಗ ನಿಮಗೆ ಮನೆ ಬೇಕು, ಏನು ಮಾಡೋದು? 50 ಲಕ್ಷದ ಸಾಲ ನೀವು ಮಾಡ್ತೀರಿ ಅನ್ನೋ ಆಲೋಚನೆ ಮಾಡೋಣ. 25 ವರ್ಷದ ಅವಧಿಗೆ ನಿಮ್ಮ ಲೋನ್ ಟೆನ್ಯೂರ್ ಇರುತ್ತೆ. 9% ಇಂಟ್ರೆಸ್ಟ್ ರೇಟ್ನಲ್ಲಿ ನಿಮಗೆ ಸಾಲ ಸಿಕ್ಕಿದೆ ಅನ್ನೋ ಆಲೋಚನೆ ಮಾಡಿ. ಇಷ್ಟೆಲ್ಲ ನಿಮಗೆ ಸಿಕ್ತು ಅಂತ ಹೇಳಿದರೆ ನಿಮ್ಮ ತಿಂಗಳ EMI 41,800 ರೂಪಾಯಿ ಆಸುಪಾಸಿನಲ್ಲಿ ಇರುತ್ತೆ. ಈಗ ನೀವು ಇದರ ಮೇಲೆ 10% ದುಡ್ಡನ್ನು ಕ್ಯಾಲ್ಕ್ಯುಲೇಟ್ ಮಾಡಿ, 4,200 ರೂಪಾಯಿ ಬರುತ್ತೆ. ನೀವೀಗ ಒಂದು ಕೆಲಸ ಮಾಡಬೇಕು. ಈ 4,200 ರೂಪಾಯಿಯನ್ನು ಪ್ರತಿ ತಿಂಗಳು ತೆಗೆದಿಟ್ಟು ಒಂದು ಇಂಡೆಕ್ಸ್ ಫಂಡ್ನಲ್ಲಿ ನಿಫ್ಟಿ 50 ಇಂಡೆಕ್ಸ್ ಫಂಡ್ ತೊಗೊಳ್ಳಿ. ಸಿಂಪಲ್ ಆಗಿರುತ್ತೆ. SIP ಮಾಡೋದನ್ನು ಶುರು ಮಾಡಿ. ನಿಮ್ಮ ಲೋನ್ ಟೆನ್ಯೂರ್ ಎಷ್ಟು ವರ್ಷ ಇರುತ್ತೋ, ಅಂದರೆ ಈಗ 25 ವರ್ಷದ ಅವಧಿಗೆ ನೀವು ಇದನ್ನು SIP ಮಾಡಿದ್ರಿ ಅಂದರೆ ನಿಮಗೆ ಓವರ್ ಆಲ್ ಆಗಿ 25 ವರ್ಷದ ಕೊನೆಯಲ್ಲಿ ಇದು ಕೊಡುವಂತಹ ರಿಟರ್ನ್ಸ್, ಇನ್ವೆಸ್ಟೆಡ್ ಅಮೌಂಟ್ ಪ್ಲಸ್ ನಿಮ್ಮ ರಿಟರ್ನ್ಸ್ ನೋಡಿದಾಗ ಆಲ್ಮೋಸ್ಟ್ ಅದು 95 ಲಕ್ಷದ ಆಸುಪಾಸಿನಲ್ಲಿರುತ್ತೆ. ನೀವು ಕಟ್ಟಿದಂತಹ ಇಂಟ್ರೆಸ್ಟ್ 75 ಲಕ್ಷ. 25 ವರ್ಷದ ಕೊನೆಯಲ್ಲಿ ನಿಮ್ಮ ಹತ್ರ ಸ್ವಂತ ಮನೆಯೂ ಇರುತ್ತೆ, ನೀವು ಇಂಟ್ರೆಸ್ಟ್ ಕಟ್ಟಿದಂತಹ ದುಡ್ಡು ವಾಪಸ್ ಬಂದಿರುತ್ತೆ. ಈ ರೀಲನ್ನು ಬೇರೆಯವರ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ.